ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆ, ಮನೆಯಲ್ಲಿ ತಿರಂಗ ಅಭಿಯಾನ. ದಾಂಡೇಲಿ ನಗರದ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಅಂಬೇವಾಡಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ಮಾತನಾಡಿ, ಆಗಸ್ಟ್ 13ರಂದು ನಗರಸಭೆ ಬೈಕ್ ರ್ಯಾಲಿ, ಆಗಸ್ಟ್ 14ರಂದು ಕಾಲ್ನಡಿಗೆ ವಾಕಥಾನ್ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ಕಚೇರಿಯಲ್ಲಿ ಸೆಲ್ಫಿ ಪಾಯಿಂಟ್ಗಳನ್ನು ತಹಸೀಲ್ದಾರ್ ಕಚೇರಿ ಸೇರಿದಂತೆ ವಿವಿಧ ಕಡೆ ತೆರೆಯಲಾಗುವುದು. ವಿವಿಧ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ, ಬೆಳಿಗ್ಗೆ 10 ಗಂಟೆ ವಾಕಥಾನ್, ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಆಗಸ್ಟ್ 15ರಂದು ಬೆಳಿಗ್ಗೆ 9:30 ಗಂಟೆಗೆ ಸಾರ್ವಜನಿಕ ಧ್ವಜಾರೋಹಣ ನಗರಸಭೆ ಆವರಣದಲ್ಲಿ ನಡೆಯಲಿದೆ. ಆಗಸ್ಟ್ 15ರಂದು ಪ್ರತಿ ಮನೆಯಲ್ಲಿಯೂ ಹರ್ ಘರ್ ತಿರಂಗ ಅಭಿಯಾನ ನಡೆಯಲಿದ್ದು, ಎಲ್ಲರೂ ಮನೆಯ ಮೇಲೆ ಧ್ವಜಾರೋಹಣ ನೆರವೇರಿಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತ ರಾಜಾರಾಮ್ ಪವಾರ್, ಸಿಪಿಐ ಭೀಮಣ್ಣ ಸುರಿ, ಪಿಎಸ್ಐ ಅಯ್ಯರ್ ಗಡ್ಡೇಕರ್, ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ, ಸಿಆರ್ಪಿ ಹಾಗೂ ಶಾಲಾ ಕಾಲೇಜುಗಳ ಶಿಕ್ಷಕರು ಹಾಗೂ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಬೈಕ್ ರ್ಯಾಲಿ ಇದೆ. ಬೈಕ್ ರ್ಯಾಲಿಯನ್ನು ನಗರಸಭೆಯಿಂದ ಪ್ರಾರಂಭಿಸಿ ಜೋಳ ರಸ್ತೆಯ ಮೂಲಕ, ಲಿಂಕ್ ರಸ್ತೆಯ ಮೂಲಕ ಹಾಯ್ದು ಚೆನ್ನಮ್ಮ ಸರ್ಕಲ್, ಪಟೇಲ್ ಸರ್ಕಲ್ ಇಂದ ನಗರಸಭೆಯವರೆಗೆ ಮರಳಿ ಬಂದು ಬೈಕ್ ರ್ಯಾಲಿಯನ್ನು ಮುಕ್ತಾಯಗೊಳಿಸುವುದು ಒಂದನೇ ಕಾರ್ಯಕ್ರಮ. 14ನೇ ತಾರೀಕಿನ ದಿವಸ ಕಾಲ್ನಡಿಗೆ ನಗರಸಭೆಯಿಂದ ಬೆಳಿಗ್ಗೆ 10 ಗಂಟೆ ನಗರಸಭೆಯಿಂದ ಸೋಮಾನಿ ಸರ್ಕಲ್ವರೆಗೂ ಬಂದು ಮರಳಿ ಸೋಮಾನಿ ಸರ್ಕಲ್ನಿಂದ ನಗರಸಭೆಯವರೆಗೆ ಕಾಲ್ನಡಿಗೆ ಮೂಲಕ ಬಂದು ಅವತ್ತಿನ ವಾಕಥಾನ್ ಕಾರ್ಯಕ್ರಮವನ್ನು ಮುಕ್ತಾಯ ಬೆಳಿಗ್ಗೆ 10 ಗಂಟೆ 2 ಕಾರ್ಯಕ್ರಮ. ನಂತರ ಒಂದು ರಂಗೋಲಿ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿದೆ. ಆ ರಂಗೋಲಿ ಸ್ಪರ್ಧೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಇರುತ್ತೆ, ನಮ್ಮ ಕಚೇರಿ ಆವರಣದಲ್ಲಿಯೂ ಇರುತ್ತೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿಯೂ ಮತ್ತು ವಿವಿಧ ಇಲಾಖೆಗಳ ಅವರ ಕಚೇರಿಗಳಲ್ಲೂ ಕೂಡ ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಾಡನ್ನು ಮಾಡಲಾಗಿದೆ. 15ನೇ ತಾರೀಕಿನ ದಿವಸ ಬೆಳಿಗ್ಗೆ 7 ಗಂಟೆಗೆ ಪ್ರತಿ ವರ್ಷದಂತೆ ನಗರಸಭೆ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ, 8:30 ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ, 9:30 ಸಾರ್ವಜನಿಕ ಧ್ವಜಾರೋಹಣ ಮುನ್ಸಿಪಲ್ ಹಳೆಯ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಕಾರಣ ಎಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಜೊತೆಗೆ ತಮ್ಮ ತಮ್ಮ ವಾರ್ಡಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಯೊಬ್ಬರು ಗೌರವಾನ್ವಿತ ಭಾರತದ ನಾಗರಿಕರಾದ ನಾವು ನೀವುಗಳೆಲ್ಲರೂ ಸೇರಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5:30 ದೇಶದ ಪ್ರತೀಕವಾದಂತಹ ಹೆಮ್ಮೆಯ ಪ್ರತೀಕವಾದಂತಹ ತಿರಂಗವನ್ನು ಆರಿಸಬೇಕು, ಅದರ ಗೌರವವನ್ನು ಸೂಚಿಸಬೇಕು ಅಂತ ನಮ್ಮೆಲ್ಲರಿಗೂ ಮತ್ತು ತಮ್ಮ ಸಹಪಾಠಿಗಳಿಗೆ, ತಮ್ಮ ಬಂಧುಗಳಿಗೆ, ತಮ್ಮ ಅಕ್ಕಪಕ್ಕ ಮನೆಯಲ್ಲೂ ಕೂಡ ತಾವು ಒಂದು ತಿಳುವಳಿಕೆಯನ್ನು ನೀಡಿ ವಿಚಾರವನ್ನು 15 ದಿವಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತ ನಮ್ಮೆಲ್ಲರಿಗೂ ವಿನಂತಿಸುತ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ.